ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿನ್ನೆ ಸಂಚಿಕೆಯಲ್ಲಿ ಮಾತಾಡಿದ್ದೆ, ನಾವು ಎಲ್ಲಾ ವ್ಯಾಪಾರನೂ ಮಾಡಿ ಅಭಿವೃದ್ಧಿ ಆಗ್ತೀವಿ ಅನ್ನೋದು ಸುಳ್ಳು ಅಂತ ಹೇಳಿದ್ದೆ. ಯಾಕೆಂದ್ರೆ ಆ ನಕ್ಷತ್ರ, ಆ ಲಗ್ನಕ್ಕೆ, ಆ ರಾಶಿಗೆನೆ ಕೆಲವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದು. ಎಲ್ಲಾದಲ್ಲೂ ನಾನು ಮಾಡಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಸೈ ಅನಿಸ್ಕೋಬೇಕು, ಜೈ ಅನಿಸ್ಕೋಬೇಕು ಅನ್ನೋದು ಬಹಳ ತಪ್ಪು ಕಲ್ಪನೆ ಅಂತ ನನ್ನ ಅಭಿಪ್ರಾಯ. ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ನಮ್ಮ ಲಗ್ನ ನಾವು ಹುಟ್ಟಿದ ಸಮಯಕ್ಕೆ, ಆ ಹುಟ್ಟಿದ ಸಮಯಕ್ಕೆ ಕೆಲವು ಬಿಸ್ನೆಸ್ ಮಾತ್ರ ಆಗ್ಬರುತ್ತೆ, ಎಲ್ಲಾ ಬಿಸ್ನೆಸ್ಸು ಆಗಲ್ಲ. ನಾವು ಯಾವ ಗಳಿಗೆಯಲ್ಲಿ ಹುಟ್ಟಿದೀವಿ ಅಂದ್ರೆ ಆ ಲಗ್ನ, ನಮ್ಮ ರಾಶಿ ಯಾವುದು, ಆ ಲಗ್ನಕ್ಕೆ ತಕ್ಕಂತ ರಾಶಿ ಯಾವುದು, ಆ ರಾಶಿಗೆ ಬಂದಂತ ನಕ್ಷತ್ರ ಯಾವುದು, ಇದ್ರ ಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾನೆ ಅಂತ ನಾನು ನಿನ್ನೆ ವಿಷಯದಲ್ಲಿ ಹೇಳಿದ್ದೆ. ಅದಕ್ಕೆ ನಾನು ಒಂದು ಮುದ್ರಾ, ಮಂತ್ರ, ತಂತ್ರ ಹೇಳ್ಕೊಟ್ಟಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ನಾನು ಓಂ ಬ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್ ಅನ್ನೋ ಮಂತ್ರ ಹೇಳಿ ನಮ್ಮ ಲಗ್ನಕ್ಕೆ, ನಮ್ಮ ರಾಶಿಗೆ, ನಮ್ಮ ನಕ್ಷತ್ರಕ್ಕೆ ಪರಿಹಾರ ಆಗತ್ತೆ. ಆಗ ನಮ್ಮ ಮುಂದೆ ಯಾರೇ ಕಾಂಪಿಟೇಟರ್ ಇದ್ರಲಿ ಅಥವಾ ನಮ್ಗೆ ಯಾರೇ ಏನೇ ತೊಂದರೆ ಮಾಡಲಿ ಅದು ನಮ್ಗೆ ತಟ್ಟೋದಿಲ್ಲ. ಆಗ ಜನ ಆಕರ್ಷಣೆ, ಧನ ಆಕರ್ಷಣೆ ಎರಡೂ ಆಗತ್ತೆ. ಜನರು ನಮ್ಮ ಅಂಗಡಿಗೆ ಬರ್ತಾರೆ, ನುಗ್ಲು ವ್ಯಾಪಾರ ಜನ. ಹಾಗೆ ಏನು ಧನ, ಏನು ಎಷ್ಟು ಜನ ಬಂದು ವ್ಯಾಪಾರ ಮಾಡಿ ಮಾಡಿ ಲಕ್ಷ್ಮಿ ಕ್ಯಾಶ್ ಬಾಕ್ಸ್ ಅಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಧನ ಆಕರ್ಷಣೆಗೆ ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್ ಅನ್ನೋ ಮಂತ್ರ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟಂತದ್ದು ಏನಪ್ಪಾ ಅಂತಂದ್ರೆ, ನೋಡಿ ನಾವು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ವಿ, ಏನೋ ಇದ್ದಕ್ಕಿದ್ದಾಗೆ ನಮ್ಮ ಅಂಗಡಿ ಓಪನ್ ಮಾಡಕ್ ಹೋದ ತಕ್ಷಣ ಅಲ್ಲಿ ಅರ್ಶಿನ ಕುಂಕುಮ ಅಂತೆ, ಬೊಂಬೆ ಅಂತೆ, ಮತ್ತೆ ಏನು ಈ ಮಾಟ ಎಲ್ಲ ಮಾಡಿಸಿ ತಂದು ಹಾಕ್ಬಿಟ್ಟಿದ್ದಾರೆ. ಅವತ್ತಿನಿಂದ ನಮ್ಗೆ ಯಾಕೋ ಒಂಥರ ಅಂಗಡಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಅಕಸ್ಮಾತ್ ಹೋದ್ರೆ ಏನೋ ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗಿ ಲಾಸ್ ಆಯ್ತು ಅಂತಾಯ್ತು, ಇದ್ದಕ್ಕಿದ್ದಾಗೆ ಕೆಲಸದವರೆಲ್ಲ ಬಿಟ್ಬಿಟ್ರು, ಇದ್ದಕ್ಕಿದ್ದಾಗೆ ನನಗೆ ಲಾಸ್ ಆಯ್ತು, ಎಷ್ಟೋ ಐಟಮ್ಸ್ ಎಲ್ಲ ಲಾಸ್ ಆಗೋಯ್ತು, ಏನಾಗ್ತಿದೋ ಗೊತ್ತಿಲ್ಲ ಅಂತೇಳಿ ತುಂಬಾ ಕೊರಗ್ತಾರೆ. ಇನ್ನೊಬ್ರು ಯಾರೋ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದು ಹೇಳ್ತಾ ಇರೋ, ನೋಡಿ ಸತತವಾಗಿ ನಾನು 15 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪುಸ್ತಕಗಳ ಬಿಸ್ನೆಸ್ಸು, ಪೆನ್ಸಿಲ್, ಪೆನ್ನು, ನೋಟ್ ಬುಕ್ ಇದೆಲ್ಲ ಬಹಳ ಚೆನ್ನಾಗಿ ನಡೀತಾ ಇತ್ತು. ಸ್ಕೂಲ್ಸ್ಗೆಲ್ಲ ನಾನು ಆರ್ಡರ್ ಕೊಡ್ತಾ ಇದ್ದೆ. ಯಾವ್ದಾದ್ರು ಕಾಲೇಜು ಸ್ಕೂಲ್ಸ್ಗಿಂದ ಆರ್ಡರ್ ಬರೋದು, ಅವ್ರಿಗೆಲ್ಲ ನಾನು ಆ ಆರ್ಡರ್ನ ಕ್ಲಿಯರ್ ಮಾಡ್ತಾ ಇದ್ದೆ, ಒಳ್ಳೆ ಬಿಸ್ನೆಸ್ ಆಗ್ತಿತ್ತು. ಇದ್ದಕ್ಕಿದ್ದಾಗೆ ಏನಾಯ್ತು ಏನೋ, ನಮ್ಮ ಅಂಗಡಿ ಮುಂದೆ ಕೋಳಿ ಮೊಟ್ಟೆ ಎಲ್ಲ ಹೊಡೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಚೆಲ್ಲಿ ಏನೋ ಮಾಡಿ ಹೋಗಿದ್ದಾರೆ, ನನಗೆ ಬಿಸ್ನೆಸ್ಸೇ ಆಗ್ತಿಲ್ಲ ಅವತ್ತಿಂದ ಅಂತ ಹೇಳ್ತಾರೆ. ಇನ್ಯಾರೋ ಒಬ್ರು ಬಂದ್ಬಿಟ್ಟು ಮೊನ್ನೆ ಇತ್ತೀಚೆಗೆ ಅವರು ಒಳ್ಳೆ ಬಟ್ಟೆ ವ್ಯಾಪಾರಿಗಳು, ಅವರು ತಮಿಳ್ನಾಡಿಂದ ಮತ್ತೆ ಡೆಲ್ಲಿ, ನಾರ್ತ್ ಇಂಡಿಯಾದಿಂದೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನ ತರಿಸಿ ಈ ರೆಡಿಮೇಡ್ ಬಟ್ಟೆಗಳನ್ನ ವ್ಯಾಪಾರ ಮಾಡ್ತಾರಂತೆ. ಅವರು ಬಹಳ ಬಂದ್ಬಿಟ್ಟು ಇದಕ್ಕಿದ್ದಕ್ಕೆ ಅಂತ ಹೇಳಕ್ ಶುರು ಮಾಡ್ಬಿಟ್ರು. ನಾನು ಯಾಕೆ ಹೇಳ್ತಾ ಇದ್ದೀರಾ, ಅದೇನು ಸಮಸ್ಯೆ ಹೇಳಿ ಅಂತ ಕೇಳಿದಾಗ ನಾನು ಏನು ಹೇಳಕ್ಕೆ ಆಗ್ತಿಲ್ಲ, ಇವತ್ತೇ ನನ್ನ ಕಣ್ಣಲ್ಲಿ ಬರ್ತಾ ಇರೋದು, ಎಲ್ಲ ಮುಂದೆ ಹೇಳ್ಕೊಂಡ್ರೆ ನಂಗೆ ಅವಮಾನ ಆಗತ್ತೆ, ಇವತ್ತು ನಾನೆಲ್ಲ ಹೇಳ್ಕೋಬೇಕು ಅಂತ ಬಂದೆ, ಆದ್ರೆ ನಂಗೆ ಹೇಳಕ್ಕಾಗ್ತಿಲ್ಲ. ನಾನು ಹೇಳಿದೆ, ಹೇಳ್ಬಿಡಿ, ಮನಸ್ಸು ತುಂಬಾ ಹಗುರ ಆಗತ್ತೆ, ಚೆನ್ನಾಗಿ ಹತ್ಬಿಡಿ, ಚೆನ್ನಾಗಿ ಹೇಳ್ಬಿಡಿ ನನ್ನ ಮುಂದೆ ಏನ್ ಹೇಳ್ಬೇಕು ಅಂತ ಹೇಳಿದಾಗ ಅವ್ರು ನಿಧಾನ ಕೇಳಿದ್ರು. ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸುಮಾರು ಒಂದು 15 ವರ್ಷದಿಂದ, ಗಾರ್ಮೆಂಟ್ಸ್ ಅಂದ್ರೆ ರೆಡಿಮೇಡ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ನಾನು ವ್ಯಾಪಾರದಲ್ಲಿ ಒಂದಿಬ್ರು ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ, ಸೇಲ್ಸ್ ಬಾಯ್ ತರ. ಅವ್ರ ನಂತರ ಒಂದು 5-6 ವರ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ನಂಬಿಕೆಯಾಗಿದ್ರು. ನಾನು ಪೂರ್ತಿ ಅವ್ರ ಮೇಲೆ ನಂಬಿದ್ದೆ, ಕೀ ಕೊಟ್ಬಿಡ್ತಾ ಇದ್ದೆ, ಹೋಗಿ ಅಂಗಡಿ ತೆಗೆದು ವ್ಯಾಪಾರ ಮಾಡಿ ಅಂತ ಆ ಲೆವೆಲ್ಗಿತ್ತು. ಮತ್ತೆ ನಾನು ಹೊರಗಡೆ ಓಡಾಡ್ತಿದ್ದೆ, ಕೊಯಮತ್ತೂರ್ ಅಂತೆ, ಡೆಲ್ಲಿ ಅಂತೆ, ಒರಿಸ್ಸಾ ಅಂತೆ, ಹೀಗೆ ಎಲ್ಲ ಮಾಲ್ ತರಕ್ಕೆ, ಹೀಗೆ ಎಲ್ಲಾ ಕಡೆ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ, ಮಾಲ್ ತಂದಾಕ್ತಿದ್ದೆ. ಇದ್ದಕ್ಕಿದ್ದಾಗೆ ನಮ್ಮಲ್ಲಿ ಆ ಇಬ್ಬರು ವ್ಯಕ್ತಿಗಳು ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ, ನಾನು ಮಾತಾಡೋದು ಕೇಳ್ತಿರ್ಲಿಲ್ಲ, ಮತ್ತೆ ಸಂಬಳ ಜಾಸ್ತಿ ಕೊಡ್ತಿದ್ದೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಏನು ಇದ್ದಕ್ಕಿದ್ದಾಗೆ ನನ್ನ ಮೇಲೆ ನನ್ನ ಕ್ಯಾಶ್ ಬಾಕ್ಸ್ ಒಂದ್ಸಲ ಹೋಗಿ ತೆಗೆದು ನೋಡಿದಾಗ ಅಲ್ಲಿ ಹಂದಿದು ತಲೆಬುರುಡೆ,
ಮತ್ತೆ ಏನೇನೋ ವಿಚಿತ್ರವಾದಂಥ ಐಟಮ್ಸ್ ಅನ್ನೋದಲ್ಲಿತ್ತು. ನಂಗೆ ನೋಡಿ ಬಹಳ ಬೇಜಾರಾಯಿತು. ನೋಡಿದ್ರೆ CCTV ತೆಗೆದು ನೋಡಿದಾಗ ಯಾರು ಹಾಕಿದ್ದಾರೆ ಅಂತ ನೋಡಿದಾಗ ನಮ್ಮಲ್ಲಿ ಕೆಲಸ ಮಾಡೋರೇ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಅವತ್ತಿನಿಂದ ಇವತ್ತುವರೆಗೂ ನನಗೆ ಅಲ್ಲಿ ಹೋದ್ರೆ ಕೂರಕ್ಕಾಗ್ತಿಲ್ಲ. ಮತ್ತೆ ಇದ್ದಕ್ಕಿದ್ದಾಗೆ ಏನೋ ಬೆಂಕಿ ಹತ್ಕೊಂಡು ಸುಮಾರು ಒಂದು 5 ಲಕ್ಷ ರೂಪಾಯಿ ವರ್ತದ್ದು ಐಟಮ್ಸ್ ಎಲ್ಲ ಸುಟ್ಟೋಯ್ತಂತೆ ಅಂಗಡಿ ಒಳಗಡೆನೆ. ಆ ದೀಪ ಹಚ್ಚುವಾಗಲೋ ಅಥವಾ ಏನು ಹಚ್ಚುವಾಗ ಏನಾಯ್ತೋ ಗೊತ್ತಿಲ್ಲ, ಬೆಂಕಿ ಹತ್ಕೊಂಡ್ಬಿಡ್ತು. ಸದ್ಯ ಪಕ್ಕದ ಅಂಗಡಿಯವ್ರಿಗೆ ಏನೂ ಆಗಿಲ್ಲ, ನಮ್ಮ ಅಂಗಡಿಲೆಲ್ಲ ಲಾಸ್ ಆಯಿತು. 5 ಲಕ್ಷ ಹಿಂಗೆ ಲಾಸ್ ಆಯಿತು. ಆಮೇಲೆ ಇದ್ದಕ್ಕಿದ್ದಾಗೆ ನಾನು ಸಾಲ ತಗೊಂಡಿದ್ದೆ, ಯಾರ ಹತ್ರನೋ ಅವ್ರ ಕೈಲಿ ಕೊಡೋಕ್ಕಾಗ್ತಿಲ್ಲ. ನನ್ನ ಕೈಲಿ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್. ಆಗ ಒಂದು 20 ಲಕ್ಷ ಒಬ್ರಿಗೆ ಕೊಟ್ಟಿದ್ದೆ, ಅವನು ನನಗೆ 20 ಲಕ್ಷ ಕೊಡ್ತಾ ಇಲ್ಲ. ಈಗೆಲ್ಲ ಆಗ್ಬಿಟ್ಟು ನಾನೀಗ ಅಂಗಡಿ ಮುಚ್ಚೋ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲಿರೋರೇ ನನಗೆ ತೊಂದರೆ ಕೊಟ್ಟಿದ್ದಾರೆ. ನಾನು ಏನು ಮಾಡಲಿ ಈಗ? ನನಗೆ ಬಿಸ್ನೆಸ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನನಗೆ ಬೇರೆ ಯಾವ ಕೆಲಸ ಇಲ್ಲ, ಏಜ್ ಆಗೋಗಿದೆ. ನನಗೀಗ ಯಾವ ಕೆಲಸಕ್ಕೂ ಸೇರ್ಕೊಳ್ಳೋಕೆ ಇಷ್ಟ ಇಲ್ಲ. ಅಕಸ್ಮಾತ್ ನಾನು ಬೇರೆಯವ್ರ ಅಂಗಡಿಗೆ ಹೋಗಿ ಸೇಲ್ಸ್ ಬಾಯ್ ಥರ ಕೆಲಸ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಾನೇ ಇಷ್ಟು ವರ್ಷ ವ್ಯಾಪಾರ ಮಾಡಿ ನಾನು ಸುಮಾರು ಜನಕ್ಕೆ ಕೆಲಸ ಕೊಟ್ಟು ನಾನು ಇನ್ನೊಬ್ಬರ ಅಂಗಡಿಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ನನಗೆ ಸಾಲ ಬಾಧೆ ಇದೆ, ನನ್ನ ವ್ಯಾಪಾರದಲ್ಲಿ ನಷ್ಟ ಆಗಿದೆ. ಮತ್ತೆ ನಾನು ಚೆನ್ನಾಗಿ ವ್ಯಾಪಾರ ಮಾಡಬೇಕು. ನನಗೆ ಮಗಳು ಇದ್ದಾಳೆ, ಒಬ್ಳು ಮದುವೆಗೆ ಬಂದಿದ್ದಾಳೆ, ಮಗನ ಓದಿಸ್ಬೇಕು, 2 ಗಂಡು ಮಕ್ಕಳು. ನನಗೆ ತುಂಬ ಕೊರತೆ, ತುಂಬ ಲಾಸಲ್ಲಿದ್ದೀನಿ. ದಯವಿಟ್ಟು ಇದಕ್ಕೆ ನೀವು ಏನಾದ್ರು ಮಾಡಿ ಅಂತ ಬಹಳ ಪೇಚಾಡಿದ್ರು. ವ್ಯಾಪಾರ ಮಾಡಿದವರೆಲ್ಲ ಖುಷಿಯಾಗಿದ್ದಾರೆ ಅನ್ನೋದು ಸುಳ್ಳು ಪಾಪ. ಯಾಕೆಂದ್ರೆ ವ್ಯಾಪಾರ ಮಾಡೋರಿಗೆ ಅವ್ರದೇ ಆದಂಥ ನೋವುಗಳಿವೆ, ಅವ್ರದೇ ಆದಂಥ ರಿಸ್ಕ್ಗಳಿವೆ. ವ್ಯಾಪಾರ ಮಾಡೋ ಅವ್ರದೇ ಆದಂಥ ಕಷ್ಟಗಳಿದೆ, ಅವ್ರದೇ ಆದಂಥ ಹಲವಾರು ವಿಘ್ನಗಳಿವೆ. ಅದನ್ನೆಲ್ಲ ನಿಭಾಯಿಸಿ 5 ರೂಪಾಯಿ ಲಾಭಕ್ಕೋಸ್ಕರ ಅವ್ರು 25 ರೂಪಾಯಿ ಖರ್ಚು ಮಾಡೋದು ಇದೆ. ಒಂದೊಂದ್ಸಲ 25 ರೂಪಾಯಿ ಲಾಭ ಬರುತ್ತೆ ಅಂತೇಳಿ 1,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾರೆ. ಆ ಟ್ಯಾಕ್ಸ್ ವಿಷಯದಲ್ಲಿ ಅಂತೆ, ಆಡಿಟ್ ವಿಷಯದಲ್ಲಿ ಅವನೇನೋ ಏನೋ ಪಜಿತಿ ಪಾಪ ಅವ್ರದ್ದು. ಇನ್ನೊಬ್ಬ ಯಾರೋ ಬಂದರು, ಅವರು ದೊಡ್ಡ ರೇಷ್ಮೆ ಸೀರೆಗಳೆಲ್ಲ ವ್ಯಾಪಾರ ಮಾಡೋವಂಥವ್ರು. ದಾವಣಗೆರೆಯಿಂದ ಅಂತೆ, ಮತ್ತೆ ದೇವನಹಳ್ಳಿಯಿಂದ ಅಂತ ಈಗ ಹಲವಾರು ಕಡೆಯಿಂದ ಮಗ್ಗಗಳಿಂದೆಲ್ಲ ಹೋಲ್ಸೇಲಾಗಿ ಸೀರೆ ತಗೊಂಡ್ಬಂದು ಭಾರಿ ಜೋರಾಗಿ ಬೆಂಗಳೂರು ದೊಡ್ಡ ಶಾಪು, ಬಹಳ ಜೋರಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ಆದರೆ ಅವ್ರು ಪ್ರತಿ ತಿಂಗಳು ಆಡಿಟ್ ಮಾಡಿದಾಗ ನೋಡಿದಾಗ ಕಡೆ ಪಕ್ಷ ಒಂದು 5ರಿಂದ 6 ಲಕ್ಷ ಲಾಸ್ ಆಗ್ತಿತ್ತಂತೆ. ಏನು ಅಂತ ಗೊತ್ತಾಗ್ತಿರ್ಲಿಲ್ವಂತೆ. ಅವಾಗ ಯಾಕೆ ಹಿಂಗೆ ಆಗ್ತಿದೆ ಅಂತ ನೋಡಿದಾಗ ಅಂಗಡಿಯಲ್ಲಿ ಕೆಲಸ ಮಾಡೋ ಹೆಂಗಸರುಗಳೇ ಒಂದೊಂದು ಸೀರೆ 2 ಸೀರೆ ತಗೊಂಡ್ಬರೋದು ಅಂಗಡಿಯಿಂದ ಹೊರಗಡೆಗೆ ಅಲ್ಲಿ 5,000 ರೂಪಾಯಿ ಸೀರೆ 4,000 ರೂಪಾಯಿ ಮಾರ್ತಾ ಇದ್ರಂತೆ. ಹೀಗಾಗಿ ಪಾಪ ಓನರ್ಗೆ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದಂಥ ವ್ಯಕ್ತಿಗೆ ವರ್ಷಕ್ಕಿಲ್ಲ ಅಂದ್ರೂ ಒಂದು ವರ್ಷದಲ್ಲಿ 80ರಿಂದ 90 ಲಕ್ಷ ಲಾಸ್ ಆಯ್ತಂತೆ ಅವನ ಒಂದು ವ್ಯಾಪಾರದಲ್ಲಿ. ಬರೋದು ಮಾಲ್ಗಳು ಬಂದಾಗ ಸ್ಟಾಕ್ ಹಾಕೋದು, ಸ್ಟಾಕ್ ಹಾಕಿದ ತಕ್ಷಣ ಹೋದಾಗ ನೋಡಿದಾಗ ಹೆಂಗೆ ಎಲ್ಲ ಅವ್ರವ್ರೇ ಅಡ್ಜಸ್ಟ್ ಮಾಡ್ಕೊಂಡು ಆ ಸೇಲ್ಸ್ ಗರ್ಲ್ಸ್ಗಳು ಅಂಗಡಿನಲ್ಲಿ ಮಾರುವಾಗ 2-3 ಸೀರೆ ತಗೊಂಡು ಹೋಗೋದು, ಹೊರಗಡೆ ಇಷ್ಟ ಬಂದಷ್ಟು ರೇಟ್ ಮಾರೋದು, ದುಡ್ಡು ಮಾರೋದು. ಅವ್ರಿಗೆ ಒಳ್ಳೆ ಸಂಬಳ ಕೊಡ್ತಿದ್ದೆ, ನಮ್ಮನೆ ಮಕ್ಳ ಥರ ನೋಡ್ಕೊಳ್ತಿದ್ದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ಮಧ್ಯ ಕಾಫಿ, ಟೀ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಕೂಡ ನನ್ನ ಅಂಗಡಿಲೇ ಎದ್ಕೊಂಡು ನನ್ನಲ್ಲೇ ಶತ್ರುತ್ವ ಮಾಡಿ ನನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಈಗ ನನಗೆ ತುಂಬ ತೊಂದರೆ ಆಗಿದೆ. ವ್ಯಾಪಾರ ಹೇಗೆ ವೃದ್ಧಿ ಮಾಡೋದು ಹಿಂಗೆ ಅನ್ನೋದನ್ನ ಬಂದು ಕೇಳ್ತಾ ಇದ್ರು. ಹಾಗಾದ್ರೆ ಈ ಮಾಟ ಮಂತ್ರಗಳು ನಮ್ಮಲ್ಲೇ ಕೆಲಸ ಮಾಡೋದಾಗೋ ತೊಂದರೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ನಾನೊಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ನಮ್ಮ ವ್ಯಾಪಾರದಲ್ಲಿ ನಾವು ಬೆಳೆಯೋ ಅಭಿವೃದ್ಧಿ ನೋಡಿ ಅಸೂಯೆ ಪಡೆಯೋರು ಬೇಕಾದಷ್ಟು ಜನ ಇದ್ದಾರೆ. ಅಂದ್ರೆ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಿದೆ, ನನ್ನ ಮುಂದ್ಗಡೆ ಅಂಗಡಿ ಇರೋ ಅವನಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಿಲ್ಲ ಅಂತೇಳಿ ಮುಂದ್ಗಡೆ ಇರೋನು ಏನ್ ಮಾಡಿದಾನೆ, ಈ ಮಾಟ ಮಂತ್ರಗಳನ್ನ ಮಾಡಿಸಿ ಅವ್ರ ಅಂಗಡಿ ಮುಂದೆ ಹಾಕ್ಬಿಡೋದು. ಆ ಅಂಗಡಿಗೆ ಜನನೇ ಬರಬಾರ್ದು. ಆ ಅಂಗಡಿ ಧನ ಆಕರ್ಷಣೆ, ಜನ ಆಕರ್ಷಣೆ ಎರಡೂ ಆಗಬಾರ್ದು. ಆ ಮಾಡುವಂತ ಕೆಟ್ಟ ವ್ಯಾಪಾರಿಗಳು ಜಗತ್ತಿನಲ್ಲಿದ್ದಾರೆ. ಇದು ಒಂದು ಸ್ಟೋರಿ. ನಾವು ಮಾಡೋ ವ್ಯಾಪಾರದಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಕೆಲಸದವ್ರನ್ನ ನಮ್ಮ ಅಂಗಡಿನಲ್ಲಿ ಸಿಕ್ಕಾಬಟ್ಟೆ ಕಳ್ತನ ಮಾಡೋದು. ಒಬ್ರು ಬಂದು ಹೇಳ್ತಾ ಇದ್ರು, ಅಪಾಯಿಂಟ್ಮೆಂಟ್ ತಗೊಂಡು ಪಾಪ ಅವರು ಒಳ್ಳೆ ಬೈ ಅಂಡ್ ಸೇವ್ ವ್ಯಾಪಾರ ಮಾಡ್ತಾರಂತೆ. ಅವ್ರ ಅಂಗಡಿ ಸುಮಾರು ಒಂದು 10 ಜನ ಹುಡುಗರು ಇಟ್ಕೊಂಡಿದ್ದಾರಂತೆ. ಆ 10 ಜನ ಒಂದು 3-4 ಜನ ಒಂದು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ರಾತ್ರಿ 5 kg ಗೋಡಂಬಿ, 5 kg ಒಣದ್ರಾಕ್ಷಿ, ಖರ್ಜೂರ, ಬಾದಾಮಿನೆಲ್ಲ ಕದಿಯೋದಂತೆ. ಓನರ್ ಇದ್ದಾಗಲೇ
ಅವ್ರಿಗೆ ಗೊತ್ತಾಗ್ತಿರಲ್ವಂತೆ. ನೋಡಿದ್ರೆ ಗೋಡಂಬಿ, ದ್ರಾಕ್ಷಿಲಿ ಆ ಸ್ಟಾಕ್ಸ್ ತೆಗೆದಾಗ ಅದಕ್ಕೆ ಬರ್ಬೇಕಾದಂತ ಇನ್ವೆಸ್ಟ್ಮೆಂಟ್ ತಕ್ಕಂತೆ ಲಾಭ ಇತ್ತಲ್ಲ, ಅದು ನೋಡಿದಾಗ ಲಾಭನೇ ಕಾಣ್ತಾ ಇಲ್ವಂತೆ. 50 ಕೆಜಿಲಿ 20 ಕೆಜಿಗೆ ಮಾತ್ರ ಸೇಲ್ ಆಗಿದ್ರೆ ನೀವು ಬಾಕಿದೆಲ್ಲ ಕಳ್ತಾನ. ಅವಾಗ ನೋಡಿ 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 ಕೊನೆಗೆ ಹೆಂಗಾಗ್ತಿದೆ ಏನಾಗ್ತಿದೆ ಅಂತ ನೋಡಿದಾಗ ಅಲ್ಲಿ 3-4 ಜನ ಹುಡುಗರು ಆ ವ್ಯಾಪಾರದಲ್ಲಿ ಮಾಡುವಾಗ್ಲೇ ಅವ್ರ ಕಡೆ ವ್ಯಾಪಾರಕ್ಕೆ ಬರ್ತಿದ್ರು. ಯಾರೋ ಬರೋಂಗ್ ಮಾಡೋದು, ಒಂದು 50 ರೂಪಾಯಿ ಪರ್ಚೇಸ್ ಮಾಡುವಾಗ ಇದೊಂದು 3-4 ಕೆಜಿ 5 ಕೆಜಿ ಹಾಕಿ ಕಳಿಸ್ಬಿಡೋದು. ಅವ್ರ ಜೊತೆಗೆ ಅವನು ಹೊರಗಡೆ ಹೋಗಿ ಶೇರ್ ಮಾಡ್ಕೊಳ್ಳೋದು. ಈಗ ನಾನು ನಿಮ್ಮ ಅಂಗಡಿಗೆ ಬರೋದು, ಒಂದು 2 ಕೆಜಿ ಅಕ್ಕಿ ತಗೊಳ್ಳೋದು, 1 ಕೆಜಿ ಬೇಳೆ ತಗೊಳ್ಳೋದು, ಎಲ್ಲ ಪ್ಯಾಕ್ ಮಾಡ್ಕೊಡ್ತಿದ್ದಾಗೆ ಜೊತೆಗೆ ನಾನು ದ್ರಾಕ್ಷಿನೂ ಕೇಳಿಲ್ಲ, ಗೋಡಂಬಿನೂ ಕೇಳಿಲ್ಲ. ಇವನೇನು ಮಾಡೋದು, ನನ್ನ ಬ್ಯಾಗೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋದು, ಒಳ ಕಳಿಸ್ಬಿಡೋದು, ನಾನು ಅಲ್ಲೆಲ್ಲ ಒಂದು ಕಡೆ ಮೀಟ್ ಮಾಡ್ಬಿಟ್ಟು ಅದರಲ್ಲಿ ಶೇರ್ ಮಾಡ್ಕೊಳ್ಳೋದು. ಹೀಗೆ ವ್ಯಾಪಾರದಲ್ಲಿ ಮಾಡುವಾಗ ವ್ಯಾಪಾರಸ್ಥನಿಗೆ ದ್ರೋಹ. ಅಲ್ಲಿ ಜನ ಯಾರು ಪಬ್ಲಿಕ್ ಮೋಸ ಮಾಡ್ತಿಲ್ಲ, ಅಲ್ಲಿ ಸೇಲ್ಸ್ ಬಾಯ್ಸು, ಸೇಲ್ಸ್ ಗರ್ಲ್ಸ್, ಹುಡುಗಿಯರು, ಇವ್ರು ಏನ್ ಮಾಡಿದ್ರು, ಮೋಸ ಮಾಡಕ್ ಶುರು ಮಾಡ್ಬಿಟ್ಟು ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿರ್ಲಿಲ್ಲ. ಹೀಗೆ ಪಾಪ. ಆಮೇಲೆ ಹೋಟ್ಲ್ ಬಿಸ್ನೆಸ್ ಅಲ್ಲೂ ಅಷ್ಟೇ, ಒಂದು ಕಾಫಿ ಟಿಕೆಟ್ ತಗೊಳ್ಳೋದು, ಕೂಪನ್ ತಗೊಳ್ಳೋದು, ಕಾಫಿ ಕೌಂಟರ್ಗೆ ಹೋಗೋದು, ನಾನು ಕಾಫಿ ಬದಲು ಕಾಫಿ ಜೊತೆಗೆ ಮಸಾಲೆ ದೋಸೆ, ಒಂದು ಇಡ್ಲಿ ಸಾಂಬಾರು, ಮತ್ತೆ ಇನ್ನೇನೋ ಒಂದು ಪೊಂಗಲ್ಲು ಪಲಾವು ಕೊಡೋದು. ಅಲ್ಲಿ ಕಾಫಿಗೆ ದುಡ್ಡು ಕೊಟ್ಟಿರೋದು, ಇಲ್ಲಿ ಕಾಫಿ ಜೊತೆಗೆ ಇದು ಎಕ್ಸ್ಟ್ರಾ. ಇದು ಯಾರು, ನಾನು ಹೋದಾಗ, ಯಾಕೆ ನಮ್ಮವನಲ್ಲಿ ಇದ್ದಾನೆ ಒಳಗಡೆ, ಅವಾಗ ಈ ರೀತಿ ಮೋಸ ಮಾಡೋದು. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ. ರೈಸ್ ಮಿಲ್ನಲ್ಲಿ ಒಬ್ರು ಬಂದು ಹೇಳ್ತಾ ಇದ್ರು, 50 ಮೂಟೆ ಅಕ್ಕಿ ಆಗೋ ಜಾಗದಲ್ಲಿ 15 ಮೂಟೆ ಆಗಿದೆ, ಇಲ್ಲೇ ಹೋಯ್ತು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಅನುಭವದಲ್ಲಿ ಹೇಳೋ ಒಂದು ಮಾತದು. ನೋಡಿದ್ರೆ ಅಕ್ಕಿ ಮಾಡ್ತಾ ಮಾಡ್ತಾ ಹಂಗೆ ಮೂಟೆಗಳನ್ನ ಹಿತ್ಲ ಕಡೆ ತೋಟದಲ್ಲಿ ತಗೊಂಡು ಹಾಕ್ಬಿಟ್ಟು ರಾತ್ರಿ ಹೊತ್ತು ಹೋಗಿ ಅದೆಲ್ಲೋ ಹೋಗಿ ಸೇಲ್ ಮಾಡಿ ಮಾರ್ಕೋತಿದ್ರು. ಹೀಗೆಲ್ಲಾ ಮೋಸ. ಇಲ್ಲ ಮಾಟ ಮಂತ್ರಗಳನ್ನ ಮಾಡಿ ಅವ್ರನ್ನ ಡೌನ್ ಮಾಡಬೇಕು, ಇಲ್ಲ ಕಳ್ತನ ಮಾಡಿಸಿ ಅವನ ವ್ಯಾಪಾರದಲ್ಲಿ ಲಾಸ್ ಮಾಡಿಸ್ಬೇಕು. ಇವೆರಡು ತಂತ್ರಗಳನ್ನ ಇವತ್ತು ವ್ಯಾಪಾರದಲ್ಲಿ ನಾವು ಗಮನಿಸಬಹುದು. ಇಂಥವರೆಲ್ಲ ಬಂದ ನಂತರ ಅಪಾಯಿಂಟ್ಮೆಂಟ್ ತಗೊಂಡು ಕೇಳಿದಾಗ ನನಗೆ ಬಹಳ ಬೇಜಾರಾಗ್ತಿತ್ತು. ಪಾಪ ಯಾವನು ಬಂಡವಾಳ ಕೆಲಸ ಮಾಡಿದಾಗ ಸಂಬಳ ಕೊಟ್ಟು ಕೂಡ ಅವನು ಈ ರೀತಿ ಕದಿಯೋದು, ಅಥವಾ ಅವನ್ ಬಂಡವಾಳ ಹಾಕಿಲ್ಲ ಏನಿಲ್ಲ, ಇವನ್ ದುಡ್ಡು, ಇವನ್ ಶ್ರಮ, ಇವನ್ದೆಲ್ಲ ಬುದ್ಧಿ ಅನುಭವ ಎಲ್ಲ ಇದು ಕೂಡ ಎದುಗಡೆ ಅಂಗಡಿ ಅವನು. ನನ್ನ ಅಂಗಡಿಗೆ ಜನ ಜಾಸ್ತಿ ಬರಲಿ, ಅವನ ಅಂಗಡಿಗೆ ಜನ ವ್ಯಾಪಾರಕ್ಕೆ ಹೋಗಬಾರ್ದು, ಅಲ್ಲಿ ಧನ ಜನ ಎರಡೂ ಆಕರ್ಷಣೆ ಆಗಬಾರ್ದು ಅಂತ ಹೇಳಿ ಅವನ ಅಂಗಡಿಗೆ ಮಾಟ ಮಂತ್ರಗಳು ಮಾಡಿಸ್ಬಿಡೋದು. ಎಂತ ದುರಂತ ನೋಡಿ ಜಗತ್ತಿನಲ್ಲಿ. ತಾನೊಬ್ಬ ವ್ಯಾಪಾರಸ್ಥನಾಗಿ ಇನ್ನೊಬ್ಬ ವ್ಯಾಪಾರಸ್ಥನ ಕಾಲಿಳಿಯೋದು, ಅಸೂಯೆ ಮಾಡೋದು, ಅವನ ವ್ಯಾಪಾರಕ್ಕೆ ಭಂಗ ಮಾಡೋದು ನಿಜವಾಗ್ಲೂ ಒಬ್ಬ ವ್ಯಾಪಾರಸ್ಥನ ಗುಣ ಅಲ್ಲ, ಅದು ಅವನ ಸಂಸ್ಕಾರ ಅಲ್ಲ. ನನ್ನ ಜೀವನದಲ್ಲಿ ಏನ್ ನಡೆಯುತ್ತೋ ಅಷ್ಟೇ ನಂಗೆ ಲಾಭ ಅಂತ ತಿಳ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಆ ಬಿಸ್ನೆಸ್ ನಿಯತ್ತಾಗಿ ಮಾಡೋದು ಬಿಟ್ಟು ಅವನು ಚೆನ್ನಾಗಿ ಬಿಸ್ನೆಸ್ ಆಗಬಾರ್ದಲ್ಲ ಅಂತೇಳಿ ಮಾಟ ಮಂತ್ರ ತಗೊಂಡಾಗ ಅವನ ಮುಂದೆ ಅಂಗಡಿಗೆ ಹಾಕೋದು. ಅಲ್ಲಿ ಕೆಲಸ ಮಾಡೋ ಹುಡುಗರನ್ನೇ ಕರ್ಸಿ, ನಿಮ್ ಓನರ್ ಗೊತ್ತಿಗಿಂದ ತಂದು ಇಲ್ಲಿ ಕೊಡು, ನಾನೀಗ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ, ತಗೋ, ನಿಮ್ ಓನರ್ ಗೊತ್ತಿದ್ದಂಗೆ ತಗೊಂಡೋಗಿ ಆ ಮಂತ್ರ ಮಾಡಿರೋ ತಾಯ್ತಲ್ಲಿ ಕಟ್ಟಿಬಿಡು, ಬಾಯ್ಲಿ ನಿಂಗೆ ಏನ್ ಬೇಕು ಹೇಳಿ ನಾನೆಲ್ಲ ಕೊಡ್ತೀನಿ, ಈ ನಿಮ್ಮೆಂಟ್ ತಗೊಂಡು ಕ್ಯಾಶ್ ಬಾಕ್ಸ್ಗೆ ಹಾಕ್ಬಿಡು. ಎದುಗಡೆ ಅಂಗಡಿಯವನು ಹೇಳೋದು ಈ ಪಕ್ಕದವನಿಗೆ ಅಂಗಡಿಯವನಿಗೆ. ಎಂತ ಕುತಂತ್ರಗಳು ಮಾಡ್ತಾರೆ ಜಗತ್ತಿನಲ್ಲಿ. ಇಷ್ಟೆಲ್ಲ ಮಾಡಿದ್ರು ಕೂಡ 500 ವರ್ಷ ಬದುಕಲ್ಲ, ಇಷ್ಟೆಲ್ಲ ಮಾಡಿದ್ರು ಕೂಡ ಕೋಟ್ಯಾಂತರ ಸಂಪಾದನೆ ಮಾಡೋಕ್ಕಾಗಲ್ಲ. ಇವತ್ತು ನಾಳೆ ಸಾಯೋ ಈ ದೇಹಕ್ಕೆ ಈ ತರ ಮೋಸ ತಂತ್ರ ಕುತಂತ್ರಗಳನ್ನ ಮಾಡಬಾರ್ದು ಅನ್ನೋದೇ ನನ್ನ ಕಳಿಕಳಿಯ ಪ್ರಾರ್ಥನೆ. ಜಗತ್ತಿನಲ್ಲಿ ನಾನು ಚೆನ್ನಾಗಿದ್ದು ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂದಾಗ್ಲೇ ಮಾತ್ರ ಲಕ್ಷ್ಮಿ ಅವನಲ್ಲಿ ವಾಸ ಮಾಡ್ತಾಳೆ. ನಾನೊಬ್ಬ ಚೆನ್ನಾಗಿದ್ದು ಅವ್ನು ಚೆನ್ನಾಗಿರಬಾರ್ದು ಅಂದಾಗ್ಲೇ ನಮಗೆ ಗಳಿಸಿದಲ್ಲೇ ನಾವು ಕಳ್ಕೊಂಡ್ ಬಿಡ್ತೀವಿ. ಇದೇ ನಮ್ಮಲ್ಲಿರೋ ದೊಡ್ಡ ತಪ್ಪು. ಅದಕ್ಕೋಸ್ಕರ ಎಷ್ಟು ಜಪ ಮಾಡಿ, ಎಷ್ಟು ಯಾಗ ಮಾಡಿ, ಎಷ್ಟು ಪೂಜೆ ಜಪದ ಯಾತ್ರೆಗಳನ್ನು ಮಾಡೋ ಕೂಡ ನಾವು ಯಾಕೆ ಅಭಿವೃದ್ಧಿ ಆಗ್ತಿಲ್ಲ? ಕೇವಲ ನಾನು ಉದ್ಧಾರ ಆಗ್ಬೇಕು, ಅವನು ಮಾತ್ರ ಉದ್ಧಾರ ಆಗಬಾರ್ದು ಅಂತ ಮನಸ್ಸಿಗೆ ಬಂದ್ಬಿಟ್ರೆ ನೀವೇನೇ ದಾನ ಮಾಡಿದ್ರು ಫಲ ಸಿಗೋದಿಲ್ಲ, ಏನೇ ಜಪ ಮಾಡಿದ್ರು ಫಲ ಸಿಗೋದಿಲ್ಲ, ಏನೇ ಪೂಜೆ ಯಾತ್ರೆ ಜಾತ್ರೆ ಏನ್ ಮಾಡಿದ್ರು ಫಲ ಸಿಗೋದಿಲ್ಲ. ಅದರಿಂದ ನಾನು ಚೆನ್ನಾಗಿರ್ಬೇಕು, ಅವನು ನಮ್ಮ ಅಂಗಡಿಗೂ ಜನ ಬರಲಿ, ಅವನ ಅಂಗಡಿಗೂ ಜನ ಬರಲಿ. ನಮ್ಮ ಅಂಗಡಿಲಿರೋ ಕೆಲಸಗಾರರು ಚೆನ್ನಾಗಿರ್ಲಿ, ಆ ಎದುಗಡೆ ಅಂಗಡಿರೋ ಕೆಲಸಗಾರರು ಕೂಡ ಚೆನ್ನಾಗಿರ್ಲಿ ಅಂದಾಗಲೇ ಲಕ್ಷ್ಮಿ ವಾಸಸ್ಥಾನ, ಇಲ್ಲಂದ ಅದು ಸ್ಮಶಾನ. ಅದರಿಂದ ಜಗತ್ತಿನಲ್ಲಿ ನಾವು ಏನ್ ಬೇಕಾದ್ರೂ ಗಳಿಸ್ಬೋದು. ಹಣ, ರೂಪ, ವಿದ್ಯೆ, ಆಸ್ತಿ ಎಲ್ಲ ಗಳಿಸ್ಬೋದು. ಆದ್ರೆ ಆ ಪುಣ್ಯ ಅನ್ನೋದಿದೆಯಲ್ಲ, ಅದು ಪುಣ್ಯ ಕೇವಲ ಒಳ್ಳೆ ಸಂಕಲ್ಪದಿಂದನೇ ಬರೋದು, ಒಳ್ಳೆ ಹೃದಯವಂತಿಕೆ ಇದ್ದಾಗಲೇ ಮಾತ್ರ ಬರೋದು. ಸುಮ್ಮನೆ ಶೋಕಿಗೆ ಒಂದು 50,000 ಖರ್ಚು ಮಾಡಿ ಒಂದು ದೊಡ್ಡ ಯಾಗ ಮಾಡಿಬಿಟ್ಟು ನನಗೆ ಪುಣ್ಯ ಬಂದ್ರೆ ಅದೊಂದು ಗರ್ವದಿಂದ ಮಾಡಿದಂತ ಯಾಗ, ಒಂದು ಮದದಿಂದ ಮಾಡಿದಂಥದ್ದು. ಅವನು ಹಾಳಾಗಿ ನನ್ನಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ಬೇಕು ಅಂತ ಮಾಡಿದ್ದೆ, ಆದ್ರೆ ಅವನು ಹಾಳು ಮಾಡಿ ನಾನು ವ್ಯಾಪಾರ ಮಾಡಕ್ ಶುರು ಮಾಡಿದ್ರೆ ನಾಳೆ ನನ್ನ ಮಗಳಿಗೋ ಅಥವಾ ಹೆಂಡತಿಗೋ ತಾಯಿಗೋ ತಂದೆಗೋ ಅಕ್ಕಗೋ ತಮ್ಮನಿಗೋ ದೊಡ್ಡ ಕಾಯಿಲೆ ಬರೋಂಗ್ ಮಾಡ್ಬಿಟ್ಟು ಅಲ್ಲಿ ಬಂದಿದ್ದ ದುಡ್ಡೆಲ್ಲ ಲಾಭ ಎಲ್ಲ ತಗೊಂಡು ಹಾಸ್ಪಿಟ್ಲಿಗೆ ಹಾಕ್ಬೇಕು, ಹಂಗ್ ಮಾಡ್ಬಿಡ್ತಾನೆ ಈ ಜಗತ್ತಿನಲ್ಲಿ ಭಗವಂತ.
ಅಂಥ ಕಠಿಣವಾದದ್ದು ಈ ಕಲಿಯುಗ. ಅಷ್ಟು ಕೆಟ್ಟದ್ದು ಕಲಿಯುಗ, ಅಷ್ಟೇ ಒಳ್ಳೆಯದು. ಆದರೆ ನಮ್ಮ ನಡವಳಿಕೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕಾರದ ಆಧಾರದ ಮೇಲೆ, ನಮ್ಮ ಜೀವನದ ಶೈಲಿ ಮೇಲೆ ಈ ಲಾಭ ನಷ್ಟ ಅನ್ನೋದು ಡಿಪೆಂಡ್ ಆಗುತ್ತೆ. ಅದರಿಂದ ನಾವು ಯಾವತ್ತೂ ಕೂಡ ಒಬ್ಬರಿಗೆ ಕೆಡುಕನ್ನು ಬಯಸಕ್ಕೆ ಹೋಗಬಾರ್ದು. ನಾನು ಚೆನ್ನಾಗಿಲ್ವಾ, ನೀ ಚೆನ್ನಾಗಿರು. ನನ್ನಲ್ಲಿ ವ್ಯಾಪಾರ ಆಗ್ಲಿಲ್ವಾ, ನಿನ್ನ ವ್ಯಾಪಾರ ಆಗ್ಲಿ. ಅವಾಗ ಏನ್ ಖುಷಿ, ಆತ್ಮ ಖುಷಿ ಪಡುತ್ತೆ. ಆಗ ನೀವು ಸುಮ್ಮನೆ ಏನ್ ಜಪ ತಪ ಪೂಜೆ ಮಾಡಿದವರು ಪರವಾಗಿಲ್ಲ, ನೀವು ಎಂತ ಕೆಟ್ಟ ವಾಸ್ತುಲಿದ್ರೂ ಪರವಾಗಿಲ್ಲ, ಎಂತ ದರಿದ್ರ ಜಾತಕದಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ಲಕ್ಷ್ಮಿ ಆವಾನೇ ಆಗ್ತಾಳೆ. ಆದ್ರಿಂದ ಜೀವನದಲ್ಲಿ ನಾವೇನೇ ಸಾಧಿಸಿದ್ರು ಕೂಡ ದ್ವೇಷ ಸಾಧಿಸಬಾರ್ದು, ಸಾಧನೆ ಮಾಡಬೇಕು. ಏನು ಒಳ್ಳೆ ನಡವಳಿಕೆಯನ್ನು ಸೃಷ್ಟಿ ಮಾಡ್ಕೋಬೇಕು. ಒಳ್ಳೆ ನಡವಳಿಕೆಗಳನ್ನ ಸೃಷ್ಟಿ ಮಾಡೋದು ದೊಡ್ಡ ಮಹಾಸಾಧನೆ. ಒಳ್ಳೆ ಮನಸ್ಸನ್ನ ಚಿಂತನೆ ಮಾಡೋದು ದೊಡ್ಡ ಮಹಾಸಾಧನೆ. ಒಳ್ಳೆ ಚಿಂತನೆ, ಒಳ್ಳೆ ಹೃದಯವಂತಿಕೆ. ಚಿಂತನೆಯಲ್ಲಿ ಹೃದಯವಂತಿಕೆ ಸೇರಿದಾಗ ಪ್ರೀತಿ ಬರುತ್ತೆ. ಈ ಕಡೆ ಒಳ್ಳೆ ಚಿಂತನೆ, ಒಳ್ಳೆ ಭಾವನೆಗಳು, ಹೃದಯವಂತಿಕೆ ಇದ್ದಾಗ ಒಳ್ಳೆ ಭಾವನೆ, ಒಂದು ಪ್ರೀತಿ ಎರಡು ಸೇರಿದಾಗ ಆ ಸಂಗಮ, ಆ ಪ್ರೀತಿ ಮತ್ತೆ ಆ ಭಾವನೆ ಸೇರಿದಾಗ ಅಸಾಧ್ಯವಾದದ್ದು ಸಾಧ್ಯ ಆಗತ್ತೆ. ಮಾಡಕ್ಕಾಗದಿರೋ ಕೆಲಸಗಳೆಲ್ಲ ಸಕ್ಸಸ್ ಆಗತ್ತೆ. ಅಷ್ಟು ವಿಶೇಷವಾದಂಥದ್ದು ನಮ್ಮ ಮನಸ್ಸಿನ ಭಾವನೆಗಳು ಮತ್ತೆ ನಮ್ಮ ಹೃದಯದಲ್ಲಿ ಬರತಕ್ಕಂಥ ಒಂದು ಪ್ರೀತಿ. ಇವೆರಡನ್ನ ನಾವು ಗಳಿಸಿದ್ದೇ ಆದ್ರೆ ಯಾವ ಬಿಸ್ನೆಸ್ ಅಲ್ಲಾದ್ರೂ ಸರಿ ನಾವು ಸಕ್ಸಸ್ ಆಗಿಬಿಡ್ತೀವಿ. ಅದರಿಂದ ಸದಾ ನಿರಂತರವಾಗಿ ನಾವು ಒಳ್ಳೆಯ ಮನಸ್ಸನ್ನ, ಹೃದಯವಂತಿಕೆನ ಬೆಳೆಸ್ಕೊಂಡಾಗ ಮಾತ್ರ ಅಭಿವೃದ್ಧಿ ಆಗೋದು. ಅದರಿಂದ ಯಾರ ವ್ಯಾಪಾರದಲ್ಲಿ ಈ ಮಾಟ ಮಂತ್ರ ಪ್ರಯೋಗಗಳಿರ್ತದೆ, ಯಾರ ಅಂಗಡಿ ಒಳಗಡೆ ವ್ಯಾಪಾರದ ಹಿತಶತ್ರುಗಳಿರ್ತಾರೋ, ದ್ರೋಹಿಗಳಿರ್ತಾರೋ, ಅವ್ರನ್ನ ನಾಶ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಿದ್ದೆ, ಯಾರ ಬಿಸ್ನೆಸ್ ನಲ್ಲಿ ಯಾವುದೇ ಕ್ಷೇತ್ರ ಆಗಿರಲಿ, ಹೋಟೆಲ್ ಬಿಸ್ನೆಸ್ ಇರ್ಬೋದು, ಬಟ್ಟೆ ಬಿಸ್ನೆಸ್ ಇರ್ಬೋದು, ಚಿನ್ನ ಬೆಳ್ಳಿ ವ್ಯಾಪಾರ ಇರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಆಗಿರಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು. ಅಲ್ಲಿ ಯಾವುದೇ ರೀತಿ ಮಾಟ ಮಂತ್ರ ಪ್ರಯೋಗಗಳಾಗಬಾರ್ದು. ಮತ್ತೆ ನಿಮ್ಮಲ್ಲೇ ಕೆಲಸ ಮಾಡುವಂತರಿಂದ ಅಥವಾ ನಿಮ್ಮಲ್ಲೇ ಇರತಕ್ಕಂಥ ಹಿತಶತ್ರುಗಳಿಂದ ದ್ರೋಹ ಆಗಬಾರ್ದು ಅಂದ್ರೆ ಸದಾ ಕಾಳಿಯನ್ನು ಸ್ಮರಣೆ ಮಾಡು ಅಂತೇಳಿ ಕಾಳಿ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂತಹ ಮುದ್ರಾ ಮಂತ್ರ ತಂತ್ರವನ್ನು ಹೇಳಿದ್ದಾರೆ. ಆ ಮುದ್ರೆ ಹೇಗಿದೆ ಅಂದ್ರೆ ನೋಡಿ, ಆ ಮುದ್ರೆ ಇದಕ್ಕೆ ಸಂದಂಶ ಮುದ್ರಾ ಅಂತ ಕರೀತಾರೆ. ಇದಕ್ಕೆ ಸಂದಂಶ ಅಂತಾರೆ. ಎರಡು ಹಸ್ತದಲ್ಲಿ ಹೀಗೆ ಮಾಡೋದು, ಎರಡು ಹಸ್ತದಲ್ಲಿ ಹೀಗೆ ಮಾಡಬೇಕು. ನಾನು ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ದ ಮುದ್ರನೆ ಕಿರುಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು, ತೋರು ಬೆರಳು ಎಲ್ಲವನ್ನು ಲಾಕ್ ಮಾಡಿ ಈ ರೀತಿ ಜೋಡಿಸ್ಬೇಕು. ನೋಡಿ, ಈ ರೀತಿ ಜೋಡಿಸ್ಬೇಕು. ಈ ರೀತಿ ಜೋಡಿಸಿದಾಗ ಒಂದರ ಚಾಪೆ ತರ ಆಗತ್ತೆ. ಮತ್ತೆ ಇವೆರಡು ಹೆಬ್ಬೆಟ್ಟಂಗೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡ್ರೆ ಇದು ನಮ್ಮ ಶರೀರದಲ್ಲಿ ಇರತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಈ ಮೂರು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡಿ ನಮಗೆ ಹಾರ್ಮೋನ್ಸ್ ನಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತಂತೆ. ಅದಕ್ಕೆ ಹೌರ ಅಂತಾರೆ. ಆ ಹೌರ ಯಾವಾಗ ಪ್ರೊಡ್ಯೂಸ್ ಆಗುತ್ತೋ ನಮಗೆ ಮಾಟ ಮಂತ್ರದ ಟಚ್ ಆಗಲ್ಲ. ಯಾವಾಗ ಇಮ್ಯುನಿ ಸಿಸ್ಟಮ್ ಚೆನ್ನಾಗಿತ್ತು, ಸ್ಟ್ರಾಂಗ್ ಇತ್ತು, ನಮಗೆ ಎಲ್ಲೇ ನೀರು ಕುಡಿಯಲಿ, ಏನೇ ತಿಂದು ಕೂಡ ರೋಗ ಬರೋದಿಲ್ಲ. ಯಾವಾಗ ನಮ್ಮ ಇಮ್ಯುನಿ ಸಿಸ್ಟಮ್ ಡೌನ್ ಆಯಿತು, ನಮ್ಗೆ ಎಲ್ಲಾ ತರ ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜುವಾ ಅಟ್ಯಾಕ್ ಆಗಿಬಿಡುತ್ತೆ. ಅದು ಸಂಬಂಧಪಟ್ಟಂತೆ ಕಾಯಿಲೆ ಬರುತ್ತೆ. ಹಾಗೆ ನಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಮಾಟ ಮಂತ್ರಗಳು ಅಥವಾ ನಮ್ಮಲ್ಲೇ ಕೆಲಸ ಮಾಡುವಂತ ಕೆಲವು ವ್ಯಕ್ತಿಗಳು ಅಥವಾ ಶತ್ರುಗಳು ಅಥವಾ ದ್ರೋಹಿಗಳು ಮಾಡಿದಂತ ಒಂದು ಕುತಂತ್ರವನ್ನ ನಮ್ಮ ಶರೀರಕ್ಕೆ ತಟ್ಟಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಏನಾದ್ರೆ ಅದನ್ನ ತಡೆದು ಅವರನ್ನ ಹೊರಗಾಕುವಷ್ಟು ಶಕ್ತಿಯನ್ನ ಈ ಮುದ್ರಾ ಕೊಡುತ್ತಂತೆ. ಇದು ಕಾಳಿ ತಂತ್ರ ಸಾಧನೆ ಬರುವಂತ ವಿಶೇಷವಾದಂತ ಮುದ್ರಾ. ಇದು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಸಂದಂಶ ಮುದ್ರಾ ಅಂತ ಇದಕ್ಕೆ. ಸಂದಂಶ ಎರಡು ಹಸ್ತದಲ್ಲಿ ಇದು ಮುದ್ರೆ ಮಾಡಬೇಕು. ಕಿರುಬೆರಳು ಲಾಕ್ ಮಾಡಿ, ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತೆ ತೋರು ಬೆರಳು ಎಲ್ಲವನ್ನು ಲಾಕ್ ಮಾಡಿಬಿಟ್ಟು ಈ ಹೆಬ್ಬೆಟ್ಟಿದೆಯಲ್ಲ, ಆ ಹೆಬ್ಬೆಟ್ಟನ್ನ ನೋಡಿ ಹಿಂಗೆ ಜೋಡಿಸ್ಬೇಕು. ಹೀಗೆ ಜೋಡಿಸ್ಬೇಕು. ಜೋಡಿಸಿದಾಗ ಈ ರೀತಿ ಇರುತ್ತೆ. ಇದು ಬಹಳ ವಿಶೇಷವಾದದ್ದು. ಇದು ವ್ಯಾಪಾರ ಸಮಯದಲ್ಲಿ ಬೆಳಗಿನ ಜಾವ ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋಕ್ ಮುಂಚೆ ಅಥವಾ ಅಂಗಡಿಗೆ ಹೋಗಿ
ಅಂಗಡಿ ಓಪನ್ ಮಾಡಿ ಒಂದು 10 ನಿಮಿಷ ಹಿಂಗೆ ಕೂತ್ಕೊಂಡು ತೊಡೆ ಮೇಲೆ ಹಿಂಗೆ ಇಟ್ಕೊಂಡು ಕೂತ್ಕೋಬಹುದು, ಅಥವಾ ಹೀಗಿಟ್ಕೊಂಡು ಮಂತ್ರ ಹೇಳಬೇಕು. ಒಂದು ಅರ್ಧ ಗಂಟೆ ಮಂತ್ರ ಹೇಳಿಬಿಟ್ರೆ ನಿಮ್ಮ ಅಂಗಡಿ ಬರತಕ್ಕಂಥ ಮಾಟ ಮಂತ್ರ ಪ್ರಯೋಗ, ದುಷ್ಟಶಕ್ತಿ ಬಾಧೆಗಳನ್ನು ನಿವಾರಣೆ ಮಾಡಬಹುದು. ಹೀಗೆ ಕಣ್ಣು ಮುಚ್ಕೊಂಡು ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್, 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 ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್ ಅನ್ನೋ ಮಂತ್ರ ಜಪ ಮಾಡಿಬಿಟ್ರೆ ಈ ಮಾಟ ಮಂತ್ರ ತಂತ್ರ ಬಾಧೆ, ದೃಷ್ಟಿದೋಷ, ನಿಮ್ಮ ಅಂಗಡಿಗೆ ತಟ್ಟುವಂತ ದೃಷ್ಟಿದೋಷನೆಲ್ಲ ಈ ಕ್ಲೀಂ ಕ್ಲೀಂ ಅನ್ನೋ ಮಂತ್ರದಿಂದ, ಬೀಜ ಮಂತ್ರದಿಂದ ತೆಗಿಬಹುದಂತೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನಪ್ಪಾ ಅಂತಂದ್ರೆ ಇದ್ಲು, ಸೌದೆಯಲ್ಲಿ ಸುಟ್ಟಾಗ ಬರೋದೊಂದೊಂದು ಇದೆಯಲ್ಲ ಇದ್ಲು, ಆ ಇದ್ದಲನ್ನ ತಗೊಳ್ಳೋದು. ಇದ್ಲು ತಗೊಂಡ್ಬಿಟ್ಟು ಆ ಇದ್ಲು ಮೇಲ್ಗಡೆ ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್, ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್ ಅಂತ ಒಂದು ತುಂಡು ಉದ್ದಕ್ಕಿರೋ ಒಂದು ಹಿದ್ಲು ತಗೊಳ್ಳೋದು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆ ಹಿದ್ಲು ಮೇಲೆ ಈ ಮಂತ್ರ ಬರೆದ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ನಿಮ್ಮ ಅಂಗಡಿಯ ಮೇನ್ ಡೋರ್ ಅಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಇಟ್ಬಿಟ್ರ ಅಂದ್ರೆ ಯಾವುದೇ ದುಷ್ಟಶಕ್ತಿಗಳು, ದುಷ್ಟಶಕ್ತಿ ಅಂದ್ರೇನು, ಯಾವುದೋ ಒಂದು ಭೂತಾಪೇತಗಳಾಗಿರ್ಬೋದು ಅಥವಾ ಮಾಟ ಮಂತ್ರ ಬಾಧೆಗಳೇ ಇರ್ಬೋದು, ಅಯ್ಯೋ ನನ್ನ ಅಂಗಡಿಲಿ ಎಷ್ಟು ಚೆನ್ನಾಗಿ ಆಗ್ತಿದೆಪ್ಪ, ನಮ್ಮ ಅಂಗಡಿಲೇ ವ್ಯಾಪಾರ ಆಗ್ತಿದೆ ಅಂತ ಅಯ್ಯೋ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂದ್ರೆ ಸಾಕಂತೆ ಅವ್ನು ಡೌನ್ ಆಗಿಬಿಡ್ತಾನೆ. ಅಷ್ಟು ಕೆಟ್ಟದ್ದು ನಮ್ಮ ಮನುಷ್ಯನ ದೃಷ್ಟಿ. ಭೂತಾಪ್ರೇತ ಮಾಟ ಮಂತ್ರಗಳಂತೂ ಕೆಟ್ಟದ್ದು ನಮ್ಮ ಮನುಷ್ಯನ ದೃಷ್ಟಿ ದೋಷ. ಅದರಿಂದ ಅದನ್ನ ಅಲ್ಲೇ ತಡೆಯುತ್ತಂತೆ. ಕಲ್ಲಿದ್ಲು ಶನಿಗ್ರಹ, ಎಲ್ಲಿ ಶನಿ ನೀಚನಾಗ್ತಾನೋ ಅಲ್ಲಿ ಮಾಟ ಮಂತ್ರ ಪ್ರಯೋಗ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಎಲ್ಲಿ ಶನಿ ಬಲ ಜಾಸ್ತಿ ಇರುತ್ತೋ ಅದು ಇವೆಲ್ಲ ಬರೋದೇ ಇಲ್ಲ. ಅದರಿಂದ ಕಲ್ಲಿದ್ಲು ಅದನ್ನ ತಗೊಂಡು ಅದ್ರ ಮೇಲೆ ಒಂದು ಸಣ್ಣ ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೋ ಬರೀರಿ. ಎಲ್ರಿಗೂ ಕಾಣಬೇಕು ಅಂತೇನಿಲ್ಲ. ಬರೆದ್ರೆ ಕಾಣಲ್ವಲ್ಲ ಅಂತ ಕಾಣದವರು ಪರವಾಗಿಲ್ಲ. ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್, ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್ ಅಂತ ಬರೆದ್ಬಿಟ್ಟು ಆ ಇದ್ಲನ್ನ ಅಲ್ಲಿ ಇಟ್ಬಿಟ್ರೆ ಅಥವಾ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ರೆ ಅವ್ನು ಎಂಥವನೇ ಆಗಲಿ ನಿಮ್ಮ ಅಂಗಡಿಲಿ ನೀನೇನು ಕತ್ಕೊಂಡು ಹೋಗ್ಬೇಕು ಅಂದ್ರೂ ಕೂಡ ಅವ್ನಿಗೆ ಮನಸ್ಸು ತಡೆದು ಬಿಡುತ್ತೆ. ಆ ಅಂಗಡಿ ಆ ಐಟಮ್ ಅಂಗಡಿನ ದಾಟಕ್ಕೆ ಬಿಡೋದೇ ಇಲ್ಲ, ಅಷ್ಟು ಪವರ್ ಈ ಇದ್ಲಲ್ಲಿದೆ. ಇದು ತಂತ್ರ. ಮುದ್ರಾ, ಈ ಮುದ್ರಾ ನೋಡಿ ಈ ರೀತಿ ಮಾಡಬೇಕು. ಇದು ಮುದ್ರಾ, ಇದು ಮುದ್ರಾ. ಮಂತ್ರ ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್, ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್, ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್ ಅನ್ನೋ ಮಂತ್ರ ಜಪ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವಿರಲ್ಲ ಅಂಗಡಿಲಿ, ಇನ್ಯಾರೋ ಇರ್ತಾರೆ, ನೀವೆಲ್ಲ ಊರಿಗೆ ಹೋಗಿರ್ತೀರ, ಹುಷಾರಿರಲ್ಲ, ಬರಲ್ಲ ಅಂಗಡಿಗೆ. ಅವಾಗ ಏನ್ ಮಾಡೋದು, ನಿಮ್ ಪರವಾಗಿ ಇದ್ಲು ಕಂಟ್ರೋಲ್ ಮಾಡ್ಬೇಕು. ನಿಮ್ ಸ್ಥಾನದಲ್ಲಿ ಇದ್ಲು, ಆ ಕೋಲ್, ಆ ಸೌದೆ ಇದ್ಲು ನಿಮ್ಮನ್ನ ಪರವಾಗಿ, ನಿಮ್ಮ ಪರವಾಗಿ, ನಿಮ್ ಡೆಲಿಗೇಟ್ ಆಗಿ ಅಲ್ಲಿ ಆಗು ಹೋಗೋಗಳನ್ನ ತಡೆಯುತ್ತಂತೆ. ಅಷ್ಟು ವಿಷಯ. ಅದರಿಂದ ಈ ತಂತ್ರ ಯಾರು ಮಾಡ್ತಾರೋ ಅವರಿಗೆ ಈ ಮಾಟ ಮಂತ್ರಗಳು ಅಂಗಡಿ ಮುಂದೆ ತಂದು ನಿಂಬೆಹಣ್ಣು ಹಾಕೋದು, ರಕ್ತ ಸುರಿಯೋದು, ಮತ್ತೆ ಮಾಂಸ ತಂದು ಹಾಕೋದು, ಯಾವುದೋ ಬೊಂಬೆಗಳು ಮಾಡಿ ಹಾಕೋದು, ಕೆಟ್ಟ ಜನಗಳಿರ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಯಾಕೆ ಅವನು ಅಭಿವೃದ್ಧಿ ಆಗಬಾರ್ದು, ಏಳಿಗೆ ಆಗಬಾರ್ದು, ಉದ್ಧಾರ ಆಗಬಾರ್ದು, ಯಶಸ್ವಿ ಆಗಬಾರ್ದು ಅನ್ನೋ ಸಂಕಟಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಈ ತಂತ್ರಗಳನ್ನೆಲ್ಲ. 50 ರೂಪಾಯಿಗೂ ಮಾಟ ಮಾಡಕ್ಕೆ ಜನ ಇದ್ದಾರೆ ಜಗತ್ತಿನಲ್ಲಿ, ಅಂತ ಕೆಟ್ಟ ಮಾಟಗಾರರು ಇದ್ದಾರೆ ಜಗತ್ತಿನಲ್ಲಿ. ಅದರಿಂದ ಇದೆಲ್ಲ ಎಷ್ಟೋ ಜನ ನಾವು ಎಷ್ಟೇ ಬುದ್ಧಿವಂತರಿರಲಿ, ಎಷ್ಟೇ ಹಣ ಇರಲಿ, ಎಷ್ಟೇ ಮಾತಾಡಲಿ, ಎಷ್ಟೇ ಓದಿರಲಿ, ಎಷ್ಟೇ ಅನುಭವ ಇದು ಕೂಡ ಈ ಒಂದು ತಂತ್ರವಿದ್ದಿಂದ ಅವ್ನು ಸೋತು ಹೋಗ್ಬಿಡ್ತಾನೆ, ಕೆಳಗೆ ಬಂದ್ಬಿಡ್ತಾನೆ, ಭಿಕ್ಷಕನಾಗ್ಬಿಡ್ತಾನೆ. ಇದನ್ನು ತಡೆಗಟ್ಟಬೇಕು ಅನ್ನೋದಾಗಿದ್ರೆ ಪ್ರತಿಯೊಬ್ಬರು ವ್ಯಾಪಾರಸ್ಥರು ಇದನ್ನ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದ್ದಲ್ಲಿ ಬರೆದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ, ಇಲ್ಲ ನಿಮ್ಮ ಅಂಗಡಿಲಿ ಎಲ್ಲೋ ಒಂದ್ ಕಡೆ ಅದನ್ನ ತಗ್ಲಾಕಿ ಎಲ್ಲೋ ಒಂದು ಜಾಗದಲ್ಲಿ ಇಡಿ, ಯಾರು ತೆಗೆದು ಬಿಸಾಕದೆ ಇರೋ ತರ. ಆವಾಗ ನೋಡಿ ನಿಮ್ಮ ಕೆಲಸದಲ್ಲಿ ಇರೋರು ಕೂಡ ಭಯ ಬೀಳ್ತಾರೆ. ಯಾವುದೋ ಒಂದು ಶಕ್ತಿ ತಲೆ ಮೇಲೆ ಹೊಡೆದಂಗೆ ಆಗುತ್ತೆ. ಏಯ್ ಗೋಡಂಬಿ ಕದ್ದಿತಾ ಇದೆಯಾ, ಏನ್ ಕತ್ಕೊಂಡು ಹೋಗ್ತಿದ್ಯಾ, ಹಂಗೆ ಪಟ್ಟಂತ ಹೊಡೆಯುತ್ತೆ. ಅಷ್ಟು ಒಂದು ಅಕಸ್ಮಾತ್ ಆ ರೀತಿ ಜನ ಅಲ್ಲಿದ್ರೆ ಅವರಾಗಿದ್ದವ್ರು ನೆಕ್ಸ್ಟ್ ಕೆಲಸಕ್ಕೆ ಬರೋದಿಲ್ಲ, ಬಿಟ್ಟೇ ಬಿಡ್ತಾರೆ ಆ ಕೆಲಸನ. ಅಂತ ಜನ ಇರೋ ಬದ್ದು ಬೇರೆಯವ್ರು ಯಾರೋ ಬಡವರು ಇಟ್ಕೊಂಡ್ರೆ ವಾಸಿ. ಅದರಿಂದ ಈ ಕೆಲಸಗಾರರಲ್ಲೂ ಕೂಡ ಎಷ್ಟೋ ಜನ ವ್ಯಾಪಾರಸ್ಥರು ಲಾಸ್ ಆಗಿ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಹೀಗೆ ಈ ಮಾಟ ಮಂತ್ರ ಪ್ರಯೋಗದಿಂದ ಲಾಸ್ ಆಗಿರುವಂತವರಿಗೆ ಈ ಕೆಲಸ ಹಿತಶತ್ರುಗಳೇ ಮತ್ತೆ ನಮ್ಮಲ್ಲೇ ದ್ರೋಹಿಗಳಿದ್ದಾಗ ನಾವು ಹಾಳಾಗಿರೋದು ಎಷ್ಟೋ ವ್ಯಾಪಾರಸ್ಥರಿಗೆ ಈ ಒಂದು ಮುದ್ರಾ ಮಂತ್ರ ತಂತ್ರ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಅನುಭವನ ನಿಮ್ಮೊಂದಿಗೆ ಹಂಚ್ಕೊಂಡಿದೀವಿ. ಖಂಡಿತ ಪ್ರತಿಯೊಬ್ಬರು ಇದನ್ನು ಮಾಡಿದ್ದೆ ಆದ್ರೆ ಇದರ ಫಲ ಪ್ರಾಪ್ತಿಯಾಗತ್ತೆ. ಇದು ಬಹಳ ವಿಶೇಷ ಪುರಾತನ ವಿದ್ಯೆ,
ಸಾವಿರಾರು ವರ್ಷಗಳಿಂದ ಬಂದಂತ ರಹಸ್ಯವಿದ್ಯೆ. ಇದು ಕಾಳಿಕಾ ತಂತ್ರಸಾರದಲ್ಲಿದೆ. ಇದನ್ನು ತಿಳಿಸಿದ್ದೀನಿ, ಇದನ್ನು ಅಳವಡಿಸ್ಕೊಳ್ಳಿ, ಎಲ್ಲರೂ ಅಭಿವೃದ್ಧಿ ಆಗಲಿ ಅಂತ ನನ್ನ ಒಂದು ಆಸೆ. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮುದ್ರಾ ಮಂತ್ರ ತಂತ್ರ ಅಳವಡಿಸ್ಕೊಂಡಿದ್ದೆ ಆದ್ರೆ ಇದ್ರ ಫಲ ಪ್ರಾಪ್ತಿಯಾಗತ್ತೆ. ಈ ಫಲವನ್ನು ನೀವು 100 ಜನಕ್ಕೆ ಹಂಚಿ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.